ತಗೊಂಡು ಹೋಗಿ ಮನೆಯಲ್ಲೇ ನೀವು ಜೋಡಿಸ್ಕೊಂಡು ನೀಟಾಗಿ ಕವರ್ ಕಟ್ಕೊಂಡು ಜೋಡಿಸ್ಕೊಂಡು ಹೋಗಿ ಸಿಗಲಿಲ್ಲ ಅಂದ್ರೆ ಅಲ್ಲಿ ದುಡ್ಡು ಕೊಟ್ಟು ತಗೋಬಹುದು. ನಾನು ಸೀರೆ ತಗೊಂಡು ಹೋಗಿದ್ದೆ ಅಮ್ಮಂಗೆ ಬಾಗಿನ ಕೊಡಬೇಕಲ್ಲ ಗಂಗಾಮಾತೆಗೆ, ಅದಕ್ಕೋಸ್ಕರ ಸೀರೆ ಉಟ್ಟೆ ಕೊಡಬೇಕು ಅಂತ ಫಸ್ಟ್ ನಾನು ಏನು ಮಾಡಿದೆ, ನೀರಲ್ಲಿ ಮುಳುಗಿದ್ಬಿಟ್ಟು ಆಮೇಲೆ ತಟ್ಟೆಗೆಲ್ಲ ಜೋಡಿಸ್ಕೊಂಡು ಆಮೇಲೆ ಅಮ್ಮಂಗೆ ಬಾಗಿನ ಕೊಟ್ಬಿಟ್ಟು ನೋಡಿ ಈ ತರ ನಾನು ಅಡಿಗೆ ತಟ್ಟೆ ಎಲ್ಲ ಮನೇಲಿ ತಗೊಂಡು ಹೋದೆ. ನಾನು ಮನೆಯಿಂದನೇ ತಗೊಂಡು ಬಂದು ನಾನು ಬೆಳೆದಿರೋ ಹೂವನ್ನು ಸ್ವಲ್ಪ ತಗೊಂಡ್ಬಂದಿದ್ದೆ, ಪಾಟಲ್ಲಿ ಮೇಲೆ ಟೆರೆಸ್ ಮೇಲೆ ಬೆಳೆದಿದ್ದೆ, ಅದನ್ನು ಸ್ವಲ್ಪ ತಗೊಂಡ್ಬಂದಿದ್ದೆ. ನೋಡಿ ಜನ ಎಲ್ಲ ಯಾವ ತರ ಆಟ ಆಡ್ತಾ ಇದ್ದಾರೆ ಅಂತ. ನಾನು ಪೂಜೆ ಸಾಮಾನು ಎಲ್ಲ ಜೋಡಿಸ್ಕೊಂಡು ಅಲ್ಲೇ ಮರಳಿಂದ ಒಂಚೂರು 5 ಲಿಂಕು ಮಾಡಿಬಿಟ್ಟು ಮರಳಿಂದನೇ ಅಲ್ಲೇ ಹೊಳೆಯ ದಂಡಿ ಮೇಲೆ ನದಿ ದಂಡಿ ಮೇಲೆ 5 ಲಿಂಕು ಮಾಡಿಬಿಟ್ಟು ಪೂಜೆ ಮಾಡಿ ಆಮೇಲೆ ನಾನು ಇದು ಮಾಡ್ತೀನಿ. ಮಕ್ಕಳ ಕೈಯಲ್ಲಿ ಒಂದೊಂದು 4 ಜನಕ್ಕೂ ಒಂದೊಂದು ಅಡಿಕೆ ತಟ್ಟೆ ತಗೊಂಡ್ಬಂದಿದ್ದೆ, ಮತ್ತೆ ಒಂದು ಬಾಗಿನ ಕೊಡಕ್ಕೆ ಬಾಗಿನಿಗೆ ಒಂದು ದೊಡ್ಡ ತಟ್ಟೆ. ನೋಡಿ ನಾನು ತೊಡೆ ಮೇಲೆ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊತೀನಿ. ಫಸ್ಟ್ ಎಲ್ಲ ಜನ ಜಾಸ್ತಿ ಎಲ್ಲೆಂದ್ರಲ್ಲಿ ಚಪ್ಪಲಿ ಎಲ್ಲೆಂದ್ರಲ್ಲಿ ಬಟ್ಟೆ ಜನ ಎಲ್ಲ ಇದು ಮಾಡ್ತಾ ಇದ್ರು, ಅದಕ್ಕೆ ತೊಡೆ ಮೇಲೆ ಇಟ್ಕೊಂಡು ಮಾಡಬಾರ್ದು. ಆದ್ರೂ ನಾನು ನೆಲದ ಮೇಲೆ ಇಡಕ್ಕೆ ಮನಸ್ಸು ಬರಲಿಲ್ಲ, ಅದಕ್ಕೆ ತೊಡೆ ಮೇಲೆ ಇಟ್ಕೊಂಡು ಅದನ್ನೆಲ್ಲ ರೆಡಿ ಮಾಡಿ ಸೀರೆ ಬ್ಲೌಸ್ ಪೀಸು ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ನನ್ನ ಮಗಳು ನಾನೆಲ್ಲ ಜೋಡಿಸ್ಕೊಂಡು ಆಮೇಲೆ ಅಮ್ಮಂಗೆ ನಾವು ಬಾಗಿನ ಕೊಡ್ತೀವಿ. 4 ಚಿಕ್ಕ ಅಡಿಕೆ ತಟ್ಟೆ ಇದೆ ಅಲ್ವಾ, ಅದರಲ್ಲಿ ದೀಪ ಇದ್ದೀನಿ. ದೀಪನು 4 ಜನಕ್ಕೂ ಒಂದೊಂದು ಅಡಿಕೆ ತಟ್ಟೆ ದೀಪ ಆಗುತ್ತೆ ಅಂತ ಒಂದು ತಟ್ಟೆಯಲ್ಲಿ ಮಾತ್ರ ಬಾಗಿನಕ್ಕೆ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಫಸ್ಟ್ ಹಾಲು ಹಾಕ್ಬಿಟ್ವಿ ನದಿಗೆ, ನೋಡಿ ಸಂಗಮಕ್ಕೆ ಹಾಲಾಕಿ ಆಮೇಲೆ 4 ಜನನು ಹಾಲಾಕಿ ಆಮೇಲೆ ನದಿಗೆ ಇಟ್ಬಿಟ್ಟು ಪೂಜೆ ಮಾಡಿ ಲಿಂಗ ಪೂಜೆ ಮಾಡಿ ಆಮೇಲೆ ಮರಳಿನ ಶಿವಲಿಂಗ ಮಾಡಿ ಪೂಜೆ ಮಾಡಿದೆ. ಹಂಗೆ ಮುಂದಕ್ಕೆ ನೋಡಿ ನಾನೇನೆಲ್ಲ ಪೂಜೆ ಮಾಡಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಲು ಹಾಕಿದಾದ್ಮೇಲೆ ನದಿಯಿಂದ ನೀರು ತಗೊಂಡು ತಲೆ ಮೇಲೆ ಹಾಕೊಂಡು ಆಮೇಲೆ ನದಿ ಇಳಿದು ಅಲ್ಲಿರೋ ಮರಳು ತಗೊಂಡು ಈಶ್ವರ ಮಾಡಿ ಪೂಜೆ ಮಾಡ್ತಾ ಇದ್ದೀನಿ. ನೋಡಿ ಅಲ್ಲಿ ಪೂಜೆ ಮಾಡಿಬಿಟ್ಟು ದೀಪ ಅಂಟಿಸಿ ಒಂದೊಂದೇ ದೀಪ ಮಕ್ಕಳ ಕೈ ಕೊಡ್ತೀವಿ. ಒಂದೊಂದು ತಟ್ಟೆ ರೆಡಿ ಮಾಡಿದ್ದಲ್ವ ಅದು ಮಕ್ಕಳ ಕೈ ಕೊಟ್ಬಿಟ್ಟು ನೋಡಿ ಈ ತರ ಮಕ್ಕಳ ಕೈಯಲ್ಲಿ ನಮ್ಮ ಮನೆಯವ್ರ ಕೈಯಲ್ಲಿ ಕೊಟ್ಬಿಟ್ಟು ನೀವು ಅಷ್ಟೇ ತ್ರಿವೇಣಿ ಸಂಗಮಕ್ಕೆ ಕುಂಭಮೇಳಕ್ಕೆ ಹೋದಾಗೆ ಈ ತರ ಹೊಳಿದು ಪೂಜೆ ಮಾಡಬೇಕು ಅಂತಲ್ಲ, ಎಲ್ಲೋ ನೀವು ಹೊಳಿಗೆ ನದಿಗೆ ಹೋದಾಗ ಈ ತರ ಪೂಜೆ ಮಾಡಿ ತುಂಬಾನೇ ಒಳ್ಳೆಯದು. ಮನೆಯಿಂದ ತಗೊಂಬನ್ನಿ, ಆದಷ್ಟು ಏನು ಪೂಜೆ ಐಟಮ್ಸ್ ಇದೆ ಅದೆಲ್ಲ ತಗೊಂಬನ್ನಿ. ಏನು ಸಿಗಲಿಲ್ಲಪ್ಪ ಅಂತಂದ್ರೂ ಒಂದು ದೀಪ, ಒಂದು ಚೂರು ಎಣ್ಣೆ, 2 ಕಡಿ ಅರ್ಶಿನ ಕುಂಕುಮ ಇದ್ದೇ ಇರುತ್ತೆ, ಅದನ್ನು ತಗೊಂಡ್ಬಂದು ಪೂಜೆ ಮಾಡಿ ನೋಡಿ. ಈ ತರ ನಾನು ಮರಳಿಂದ ಶಿವಲಿಂಗ ಪೂಜೆ ಮಾಡಿ ಎಲ್ಲಿ ಮಂಗಳಾರತಿ ಮಾಡಿ ಎಲ್ರಿಗೂ ಮಂಗಳಾರತಿ ಕೊಟ್ಟು ನೋಡಿ. ಇವಾಗ ದೀಪ ಮಕ್ಕಳ ಕೈ ಕೊಟ್ಬಿಟ್ಟು ನಮ್ಮ ಮನೆಯವರು ಮಂಗಳಾರತಿನೂ ಹೇಳಿದ್ರು ಮತ್ತೆ ಮಂತ್ರನೂ ಹೇಳಿದ್ರು. ರಶ್ ಇರೋದು ನೋಡಿ, ಜನ ಬಿಡ್ತಾರೋ ಇಲ್ಲೋ ಪೂಜೆ ಮಾಡಕ್ಕೆ ಅನ್ಕೋತಾ ಇದ್ದೆ, ಏನಿಲ್ಲ ಚೆನ್ನಾಗಿ ಆಯ್ತು. ಬನ್ನಿ ಮುಂದೆ ಹೋಗಿ ದೀಪ ಬಿಡೋಣ, ಅಲ್ಲೇ ಬಾಗಿನ ಕೊಡೋಣ. ಯಾಕಂದ್ರೆ ಅಲ್ಲಿ ನೀರು ಒಂಚೂರು ಜಾಸ್ತಿ ಹರಿಯುತ್ತೆ, ಇಲ್ಲಿ ಕಡಿಮೆ ಹರಿಯುತ್ತೆ. ಇಲ್ಲಿ ದೂರ ಹೋಗೋಕ್ಕಾಗಲ್ಲ, ನಾವು ಬಿಟ್ಟಿರೋ ದೀಪ ಇಲ್ಲ, ಯಾಕಂದ್ರೆ ಅಲ್ಲಿ ಬ್ಯಾರಿಕೇಡ್ ತರ ಹಾಕೋಣ ನೋಡಿ, ಅದಕ್ಕೆ ಅಲ್ಲಿ ಹೋಗೋಕ್ಕಾಗಲ್ಲ. ಒಂಚೂರು ಮುಂದಕ್ಕೆ ಹೋಗೋಣ ಬನ್ನಿ. ಹೀಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋಗೆ ಹಾಗೆ ಲೈಕ್ ಮಾಡಿ. ಕುಂಭಮೇಳ ನೋಡಕ್ಕೆ ಒಂದು ಪುಣ್ಯವಂತರು, ಯಾಕಂದ್ರೆ ನಾವು ಇದನ್ನ ನೋಡಕ್ಕೆಲ್ಲ ನಾವು ಇನ್ನೂ ಭೂಮಿ ಮೇಲೆ ಇದ್ದೇವಲ್ವಾ, ಅವರೇ ಪುಣ್ಯವಂತರು. ಇದು ನೋಡಕ್ಕೆ ಇದ್ದೇವೆ ಅನ್ನೋದೇ ನಾವು ಪುಣ್ಯ ಮಾಡಿವಿ ಅಂತ ಅನ್ಕೋಬೇಕು. ನೀವು ಪುಣ್ಯವಂತರು ನದಿ ಮುಣಿಗೆ ಬಂದ್ರಿ ಅಂತಾರಲ್ಲ, ಆ ಥರ ಏನಲ್ಲ. ಇದನ್ನ ನೋಡಕ್ಕೆ ನೀವು ಬದುಕಿದ್ದೀರಾ, ನೀವು ಭೂಮಿ ಮೇಲೆ ಇದ್ದೀರಾ ಅಂದ್ರೆ ಪುಣ್ಯವಂತರು. ಈ ವಿಡಿಯೋ ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ನಾನು ದೀಪ ಬಿಟ್ವಿ, ದೀಪ ಅಲ್ಲಿ ಹೋಗ್ತಾ ಇದೆ. ಇವಾಗ ಬಾಗಿನ ಕೊಡ್ತಾ ಇದೀವಿ. ಬಾಗಿನ ಅಮ್ಮಂಗೆ ಬಾಗಿನ ಕೊಟ್ಬಿಟ್ಟು ನೋಡಿ ದೀಪ ಎಲ್ಲೂ ಏನೂ ಆಗಿಲ್ಲ, ಅಷ್ಟು ಚೆನ್ನಾಗಿ ಹೋಯ್ತು. ಅಲ್ಲಿ ನೀರು ಜಾಸ್ತಿ ಹರಿಯುತ್ತೆ, ಯಾಕಂದ್ರೆ ನಿಮಗೆ ನೀರು ನಿಂತಿದ್ದ ತರ ಕಾಣಿಸುತ್ತೆ, ಅದು ನಿಂತಿಲ್ಲ, ಹರಿತಾ ಇದೆ. ಯಾಕಂದ್ರೆ ಚಿಕ್ಕ ಮಕ್ಕಳೆಲ್ಲ ಇರ್ತಾವಲ್ವಾ, ಅದಕ್ಕೋಸ್ಕರ ಇಲ್ಲಿಗೆ ಬ್ಯಾರಿಕೇಡ್ ಹಾಕಿದ್ರೆ ನೋಡಿ ಬಾಗಿನ ಎಷ್ಟು ಚೆನ್ನಾಗಿ ತೇಲ್ಕೊಂಡು ಹೋಗುತ್ತೆ ಅಂತ. ಬಾಗಿನ ಎಲ್ಲ ಕೊಟ್ಬಿಟ್ಟು ಸೀರೆ ಬಾಗಿನ ಚುಗಡಿ ಎಲ್ಲ ಅಷ್ಟು ಚೆನ್ನಾಗಿ ನೀರಲ್ಲಿ ತೇಲ್ಕೊಂಡು ಹೋಯ್ತು. ಆದರೆ ಅಲ್ಲಿ ಸೀರೆ ಹೋಗಕ್ಕೆ ಬಿಡಲಿಲ್ಲ, ಅಲ್ಲಿ ಹುಡುಗರು ಸೀರೆ ಹಂಗೆ ತಗೊಂಡ್ಬಿಡ್ತಾರೆ. ಮುಂದಕ್ಕೆ ಸೀರೆ ಹೋಗಕ್ಕೆ ಬಿಡಲಿಲ್ಲ, ಸೀರೆ ಬ್ಲೌಸ್ ಪೀಸು ಅದು ಹೋಗಕ್ಕೆ ಬಿಡಲಿಲ್ಲ. ಚುನಡಿ ಮಾತ್ರ ಬೇಡ ಅಂತ ಬಿಟ್ರು ನೋಡಿ, ಅದು ಮಾತ್ರ ಹೋಯ್ತು ಅಮ್ಮಂಗೆ. ನೋಡಿ ಇಲ್ಲೆಲ್ಲ ನೀರು ಅಂತ ಏನು ಆಳ ಇಲ್ಲ, ಇಲ್ಲಿ ನೀರು ಮೊಣಕಾಲ್ ಮಟ್ಟ ಅಷ್ಟೇ ಬರುತ್ತೆ ನೀರಿಗೆ. ಸರಿ ಮುಳುಗಕ್ಕೆ ಆಗಲ್ಲ, ನಾವೇ ಇದು ಮಾಡ್ಕೊಂಡು ಮುಳುಗಬೇಕು. ಯಾಕಂದ್ರೆ ಮಕ್ಕಳು ಎಲ್ಲ ಇರ್ತಾರೆ ಅಂತ ಹೇಳ್ಬಿಟ್ಟು ಅವರು ಅಷ್ಟಕ್ಕೆ ಬ್ಯಾರಿಕೇಡ್ ಹಾಕೋರೆ. ನಾವು ಸೂರ್ಯನಿಗೆ ಅಕ್ಕಿ ಕೊಟ್ಟು ಅಲ್ಲಿಂದ ಬಾಗಿನ ಕೊಟ್ಟು ಸೂರ್ಯನಿಗೆ ನೀರು ಅಕ್ಕಿ ಕೊಟ್ಟು ಒಂದು ಚಿಕ್ಕ ಚಂಬು ಅದನ್ನ ಬಾಗಿನಲ್ಲಿ ಕೊಟ್ಟೆ ಅಮ್ಮಂಗೆ. ಇದು ಈ ಚಂಬಲ್ಲಿ ಅದೇ ಕುಂಭ ಅಂತ